ಜಾರಿಕೊಂಡೆ ಕೋಡಿಗೆ ದಾಯ ನಾಚಿಕೆ ದಾಯ ಕಣ್ಣು ನೀಲಿಗೆ ನಮ್ಮ ಸಿನಿಲೋಕ ನೋಡ್ತಿರುವ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಬೆಳ್ಳಿ ಪರದೆ ವಿಶೇಷ ಕಾರ್ಯಕ್ರಮ. ನಾನು ನಿಮ್ಮ ಪ್ರೀತಿಯ ಗಣರಾಜ್. ಬರೋಬ್ಬರಿ 9 ತುಳು ಸಿನಿಮಾಗಳನ್ನು ನಿರ್ದೇಶಿಸಿದ್ದಾರೆ ಆ ಮಹಾನಿರ್ದೇಶಕ. ಇವರು ತುಳು ಚಿತ್ರರಂಗದ ಸ್ಟಾರ್ ಡೈರೆಕ್ಟರ್. ತುಳುವಿನಲ್ಲಿ ಮೊದಲು ಸಿನಿಮಾ ಮಾಡಲು ಹೊರಟಿದ್ದು ಇವರೇ. ಇವರನ್ನು ತುಳು ಚಿತ್ರರಂಗದ ಕನಸುಗಾರ ಎಂದು ಕರೆಯುತ್ತಾರೆ. ಚಿತ್ರರಂಗದ ಹಿರಿಯ ಮತ್ತು ಪ್ರತಿಷ್ಠಿತ ಹೆಸರು ಆರೂರು ಪಟ್ಟಾಭಿಯವರದು. ತುಳುವಿನಲ್ಲಿ ಸುಮಾರು 9 ಸಿನಿಮಾಗಳಿಗೆ ನಿರ್ದೇಶನ ನೀಡಿರುವ ಅವರು ಆ ಮೂಲಕ ತನ್ನ ಅಮೂಲ್ಯ ಕಲಾ ಸೇವೆಯನ್ನು ತುಳುನಾಡಿಗೂ ವಿಸ್ತರಿಸಿದ ಶ್ರೀಮಂತ. ದಾರೆದ ಬುಡೆದಿ, ಪಗೆತ್ತ ಪುಗೆ, ಬೀಸತ್ತಿ ಬಾಬು, ಬಯ್ಯ ಮಲ್ಲಿಗೆ, ಬೊಳ್ಳಿದೋಟ, ಕರಿಯನಿ ಕಟ್ಟಂದಿ ಕಂಡನಿ, ಭಾಗ್ಯವಂತಿದಿ, ಬದುಕೇರ ಬುಡ್ಲೆ, ಸತ್ಯ ಓಲುಂಡು ಮುಂತಾದ ಸಿನಿಮಾಗಳು ಇವರ ನಿರ್ದೇಶನದಿಂದ ಶ್ರೀಮಂತಿಕೆ ಗಳಿಸಿ ತುಳು ಜನಮಾನಸದಲ್ಲಿ ಚಿರಸ್ಥಾಯಿಯಾಗಿದೆ. ಈ ಪೈಕಿ ಬಿಸತ್ತಿ ಬಾಬು ಆ ಕಾಲದಲ್ಲಿ ಸುಮಾರು 77 ದಿನ ಪ್ರದರ್ಶನ ಕಂಡು ಸಾಧನೆ ಮಾಡಿರುವುದರ ಹಿಂದೆ ಈ ನಿರ್ದೇಶಕನ ಕೌಶಲದ ಕೊಡುಗೆ ವಿಶೇಷವಾದುದು ಎಂಬುದು ಉಲ್ಲೇಖನೀಯ ಸಂಗತಿ. ಇವರು ನೀಡಿರುವ ಮತ್ತೊಂದು ಹೊಸತನ ಅಂದರೆ ತುಳುವಿಗೆ ಮೊದಲ ಬಣ್ಣದ ಸಿನಿಮಾ ಕೊಟ್ಟಿದ್ದು. ಕರಿಯಣಿ ಕಟ್ಟಂದಿ ಕಂಡನಿ ಸಿನಿಮಾ ಕಲರ್ ಸ್ಕೋಪ್ ಮಾಡುವ ಮೂಲಕ ತುಳುವಿನ ಮೊದಲ ಬಣ್ಣದ ಸಿನಿಮಾವಾಗಿ ದಾಖಲಾಯಿತು. ಅದು ಸುಮಾರು 12 ವಾರ ಪ್ರದರ್ಶನ ಕಂಡಿರುವುದು ಕೂಡ ಮತ್ತೊಂದು ಸಾಧನೆಯೇ. ಬದುಕ್ಯರ ಬುಡ್ಲೆ ತುಳು ಸಿನಿಮಾ ಪಟ್ಟಾಭಿ ನೇತೃತ್ವದಲ್ಲಿ ಮೊದಲ ಈಶ್ಮನ್ ಕಲರ್ನಲ್ಲಿ ತಯಾರಾದ ಸಿನಿಮಾವಾಗಿದೆ. ತುಳುವಿನ ಸಿನಿಮಾ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿರುವ ಅವರು ಪಗೆತ್ತ ಪುಗೆ ಸಿನಿಮಾದ ಸಾದಿಗ್ ಬರ್ಪನ, ಮೋಕೆದ ಸಿಂಗಾರಿ, ಬೊಳ್ಳಿದೋಟ ಚಿತ್ರದ ಪರಶುರಾಮನ ಕುಡರಿಡು ಪುಟ್ಟಿನ ತುಳುನಾಡು, ದಾನೆ ಪೊನ್ನೆ ನಿನ್ನ ಮನಸೆಂಕ್ ತೆರಿಯಂದೆ ಪೋವ, ಭಾಗ್ಯವಂತಿದಿ ಸಿನಿಮಾದ ಎನ್ನ ಮಾಮಿನ ಮಗಲು ಮೀನಾನ, ಬಯ್ಯ ಮಲ್ಲಿಗೆಯ ಡಿಂಗಿರಿ ಮಾಮ ಬ್ರಹ್ಮನ ಬರವು ಮಾಜಂದೆ ಪೋವ, ಅಪ್ಪೆ ಮನಸ್ಸು ಬಂಗಾರು ಮುಂತಾದ ಅವಿಸ್ಮರಣೀಯ ಹಾಡುಗಳನ್ನು ನೀಡಿದವರು. ಬಿಡುಗಡೆಯಲ್ಲಿ ಎರಡನೆಯದಾಗಿ ಗುರುತಿಸಿಕೊಂಡಿದ್ದರೂ ಪ್ರಪ್ರಥಮವಾಗಿ ಚಿತ್ರೀಕರಣಗೊಂಡ ತುಳು ಸಿನಿಮಾ ದಾರೆದೆ ಬುಡಿದಿಯ ನಿರ್ದೇಶಕರಾಗಿದ್ದ ಆರೂರು ಪಟ್ಟಾಭಿಯವರು ತುಳು ಸಿನಿಮಾದ ಕನಸು ಕಂಡಿದ್ದ ಕನಸುಗಾರ. ಮೊದಲು ಚಿತ್ರೀಕರಣವಾದರೂ ಅದನ್ನು ಮೊದಲು ಬಿಡುಗಡೆ ಮಾಡಲು ಸಾಧ್ಯವಾಗದೆ ಮೊದಲ ತುಳು ಸಿನಿಮಾ ಎಂಬ ದಾಖಲೆ ಇವರ ಪಾಲಿಗೆ ಸಿಗದೇ ಇರುವುದು ಬೇಸರದ ಸಂಗತಿ.
ಡಾಕ್ಟರ್ ರಾಜ್ಕುಮಾರ್ ಅಭಿನಯದ ಕೆಲವು ಸಿನಿಮಾಗಳು ಕೂಡ ಇವರ ನಿರ್ದೇಶನದಿಂದ ಮೂಡಿಬಂದಿದೆ. ಆ ಕಾಲದ ಬಹುತೇಕ ಹಿಟ್ ತುಳು ಸಿನಿಮಾಗಳನ್ನು ನೀಡಿರುವ ಇವರು ತುಳುನಾಡಿನ ಅತ್ಯಂತ ಯಶಸ್ವಿ ನಿರ್ದೇಶಕರೂ ಹೌದು. ಶ್ರೀಶೈಲ ಮಹಾತ್ಮೆ ಎಂಬ ಸಿನಿಮಾದಲ್ಲೂ ತಮಿಳುನಾಡು ಮುಖ್ಯಮಂತ್ರಿಯಾಗಿದ್ದ ಜಯಲಲಿತಾ ಅವರನ್ನು ಚಿತ್ರರಂಗದಲ್ಲಿ ತೋರಿಸಿಕೊಟ್ಟಿರುವ ಸಾಧಕರಾಗಿರುವ ಆರೂರು ಪಟ್ಟಾಭಿ ಅವರು ತುಳು ಸಿನಿಮಾ ರಂಗಕ್ಕೆ ನೀಡಿರುವ ಕೊಡುಗೆ ಅದ್ವಿತೀಯ ಮತ್ತು ಅಸಾಮಾನ್ಯ. ಅಂತಹ ಮಹಾನ್ ಕಲಾವಿದರ ಕೊಡುಗೆ ತುಳು ಚಿತ್ರರಂಗಕ್ಕೆ ಸಿಕ್ಕಿರುವುದು ನಮ್ಮ ಪುಣ್ಯ ಎಂದು ಹೇಳಬೇಕಾಗಿದೆ. Namaskara, I'm Bhavya. I'm the granddaughter of late Sri Arur Patabi and Srimati Sarojini Patabi. It gives me immense pleasure to talk about my grandparents' achievement in this video. I knew Sri Arur Patabi for a very short period of time, but I've heard a lot about him through my family members. I've heard his achievements in Kannada and Tulu film industry, and the awards that he has received for his achievements. My grandmother is an amazing singer. She sang many songs in both the Kannada and Tulu film industry. Plus she sang for dancers like Vaijayanthimala and Padma Subramaniam. I'm honored to be part of such an amazing, talented family. I'm sure you will be informed about them through this video, and you will know more about my grandparents after watching this video. Thank you. ಇವರು ನನ್ನ ಚಿಕ್ಕಿ ಸರೋಜಿನಿ ಪಟ್ಟಾಭಿ, ನನ್ನ ಚಿಕ್ಕಪ್ಪ ಆರೂರ್ ಪಟ್ಟಾಭಿ ಅವರ ಹೆಂಡತಿ. ಈ ಒಂದು ಸಂದರ್ಭನ ಇಟ್ಕೊಂಡು ನಿಂತಿರೋದ್ರಿಂದಾಗಿ ನಾನು ಈ ಅವಕಾಶವನ್ನು ತಗೊಂಡು ಇವರು ಮತ್ತೆ ನನ್ನ ಚಿಕ್ಕಪ್ಪ ಮಾಡಿದ ಸಾಧನೆಗಳನ್ನ ಈ ವಿಡಿಯೋದಲ್ಲಿ ಹೇಳಬೇಕು ಅಂತ ನಾನು ಆಸೆ ಪಡ್ತಾ ಇದ್ದೇನೆ. ಇವರು ಭಾರಿ ಫೇಮಸ್ ಹಿನ್ನೆಲೆ ಗಾಯಕರು. ತುಳು ಮತ್ತು ಕನ್ನಡ ಹಲವಾರು ಪಿಕ್ಚರ್ಗಳಿಗೆ ಇವರು ಹಾಡಿದ್ದಾರೆ. ಮತ್ತು ಜಾನಪದ ಗೀತೆಗಳು ಮತ್ತು ಭಾವಗೀತೆಗಳಿಗೂ ತುಂಬ ಹಾಡಿದ್ದಾರೆ. ಮತ್ತು ಈ ಮನೆ, ಈಗ ನನಗೆ ಈ ಮನೆ ವಿಷಯ ಹೇಳಬೇಕಾಗಿದೆ. ಈ ಮನೆಗೆ ಎಷ್ಟು ವರ್ಷ ಆಗಿದೆ? ಒಂದು 60 ವರ್ಷ ಆಗಿರ್ಬೇಕಾ? 60 ವರ್ಷ ಆಗಿದೆ. ಈ ಮನೆಯಲ್ಲಿ ಸುಮಾರು ಒಳ್ಳೆ ಕಲಾವಿದರೆಲ್ಲ ಬಂದು ಹೋಗಿದ್ದಾರೆ. ಯಾಕೆ ನಮ್ಮ ರಾಜಕುಮಾರಿಂದ ಹಿಡಿದು ರಜನಿಕಾಂತ್ ವರೆಗೂ ಬಂದು ಹೋಗಿದ್ದಾರೆ. ರಾಜಕುಮಾರ್ ಅವರು ಯಾವಾಗಲೂ ಬಂದು ಸರೋಜಮ್ಮ ಹೇಗಿದ್ದೀರಿ, ವೀಣಮರಿ ಹೇಗಿದ್ದೀರಿ ಅಂತ ಯಾವಾಗಲೂ ಹೇಳ್ತಿದ್ರು. ಆಗ ನಾವು ತುಂಬಾ ಕ್ಲೋಸ್ ಆಗಿತ್ತು. ಮತ್ತೆ ಬೇರೆಲ್ಲ ಯಾರೆಲ್ಲ ಬರ್ತಿದ್ರು ಈ ಮನೆಗೆ? ಪಂಡ್ರಿಬಾಯಿ ಅವರು, ಮೈನಾವತಿ ಅವರು, ಮತ್ತೆ ಉದಯ್ ಶಂಕರ್ ಅವರು. ಉದಯ್ ಶಂಕರ್ ಬರ್ತಿದ್ರಲ್ವಾ? ಉದಯ್ ಶಂಕರ್ ಅವರು, ಮತ್ತೆ ವಿಜಯ ನರಸಿಂಹ. ಮತ್ತೆ ಇದರಲ್ಲಿ ನಾನು ಇನ್ನೊಂದು ಹೇಳ್ಬೇಕಾಗಿದೆ. ನನ್ನ ಚಿಕ್ಕಪ್ಪ ಸಾಧಾರಣ ಒಂದು ಸುಮಾರು ಕನ್ನಡ ಮತ್ತೆ ತುಳು ಪಿಕ್ಚರ್ಗಳನ್ನ ಡೈರೆಕ್ಟ್ ಮಾಡಿದ್ದಾರೆ. ಅದರಲ್ಲಿ 2ನೇ ಪಿಕ್ಚರ್, ಫಸ್ಟ್ ರಾಜ್ಕುಮಾರ್ ಅವರ 2ನೇ ಪಿಕ್ಚರ್ಗೂ ಅವರು ಯಾವ ಪಿಕ್ಚರ್ ಹೆಸರು? ಭಕ್ತ ವಿಜಯಗೆ ಅವರು ಒಂದು ನಾಯಿ ಲಿಲ್ಲಿ ಅಂತಿತ್ತು, ಒಂದು ಸ್ಟ್ರೀಟ್ ಡಾಗ್ ನ ಟ್ರೈನ್ ಅಪ್ ಮಾಡಿ ಆ ಪಿಕ್ಚರ್ಲಿ ಅವರು ಡೈರೆಕ್ಟ್ ಮಾಡಿದ್ದಾರೆ ನನ್ನ ಚಿಕ್ಕಪ್ಪ. ಅದಕ್ಕೆ ನ್ಯಾಷನಲ್ ಅವಾರ್ಡು ಸಿಕ್ಕಿದೆ. ಮತ್ತೆ ಶ್ರೀಶೈಲ ಮಹಾತ್ಮೆ ಅಂತ ಒಂದು ಮೈಥಲಾಜಿಕಲ್ ಪಿಕ್ಚರ್, ಅದರಲ್ಲೂ ರಾಜ್ಕುಮಾರ್ ಅವರು ಮತ್ತೆ ಕೃಷ್ಣಕುಮಾರಿ, ಜಯಲಲಿತಾ ಆಕ್ಟ್ ಮಾಡಿದ್ರು. ಅದರಲ್ಲಿ ಫಸ್ಟ್ ನನ್ನ ಚಿಕ್ಕಪ್ಪ ಜಯಲಲಿತಾನ ಇಂಟ್ರೊಡ್ಯೂಸ್ ಮಾಡಿದ್ರು. ನನ್ನ ಚಿಕ್ಕಪ್ಪ ಸುಮಾರು ಹೀರೋಯಿನ್ಸ್ ಅನ್ನ ಕನ್ನಡ ಫೀಲ್ಡ್ ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಜಯಲಲಿತಾ, ಮತ್ತೆ ಇನ್ನೊಂದು ಯಾರು, ಶ್ರೀನಾಥ್, ಮತ್ತೆ 3 ಮುತ್ತುಗಳಂತ ಪಂಡ್ರಿಬಾಯಿ ಪಿಕ್ಚರ್ಲಿ, ಮತ್ತೆ ಜಯಮಾಲ ತುಳು ಪಿಕ್ಚರ್ ಆಕ್ಟ್ ಮಾಡಿದ್ದಾರೆ, ಅವರನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಮತ್ತೆ ಇನ್ನೊಂದು ಸುನೀಲ್ ಅಂತ ಹೇಳಿ ನಾದಸ್ವರೂಪಿ ಅಂತ ಒಂದು ಕನ್ನಡ ಪಿಕ್ಚರ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಮತ್ತೆ ಇನ್ನೊಂದು ವಿಷಯ ನಾನು ಹೇಳಬೇಕಾಗಿದೆ. ಇತ್ತೀಚೆಗೆ ಭಾರಿ ಫೇಮಸ್ ಆದ ಕುಂತರೆ ನಿಂತರೆ ಹಾಡನ್ನ ಹಾಡಿದವರು ಇವರೇ, ಅದು ಬರ್ದವರು ನನ್ನ ಚಿಕ್ಕಪ್ಪನೇ. ಅದ್ರ ವಿಷಯ ನೀನ್ ಸ್ವಲ್ಪ ಹೇಳ್ತೀಯಾ? ಈ ಹಾಡನ್ನ ಹೇಗೆ ಬರ್ದ್ರು ಅಂತ? ಕುಂತರೆ ನಿಂತ್ರೆ ಯಾರು? ಲಲಿತಕ್ಕನ ಮದುವೆಯಾ? ಲಲಿತಕ್ಕ ಗಲ್ಕೂರು ಮದುವೆ ಸಮಯದಲ್ಲಿ ಕೂತ್ಕೊಂಡು ಬರೀತಾ ಇದ್ರು. ಬರೀತಾ ಇರೋದನ್ನ ನೋಡಿ ನಾನು ಹೋಗಿ ಕೂತ್ಕೊಂಡು
ಅದಕ್ಕೆಲ್ಲ ಟ್ಯೂನ್ ಹಾಕಿರೋರು ನಾನು. ಸುಮ್ಮನೆ ಒಂದು ಮದುವೆ ಫಂಕ್ಷನ್ಗೆ ಹಿಂದಿನ ದಿವಸ ಬರೆದ ಹಾಡು ಭಾರಿ ಫೇಮಸ್ ಆಯಿತು. ಕುಂತನೆ ನಿಂತ್ರೆ ಅವನ ಧ್ಯಾನ ಅಂತ ಹೇಳಿ. ಮತ್ತೆ ಸರ್ವಜ್ಞಮೂರ್ತಿ ಪಿಕ್ಚರಲ್ಲಿ ಅದು ರಾಜ್ಕುಮಾರ್ ಆ್ಯಕ್ಟ್ ಮಾಡಿದ್ದು, ಹರಿಣಿಯವರು ಆ್ಯಕ್ಟ್ ಮಾಡಿದ್ದು. ಅದರಲ್ಲಿ ಬೆಳಗಾಗಿ ನಾನಿದ್ದು ಒಂದು ಜಾನಪದ ಗೀತೆ ಭಾರಿ ಫೇಮಸ್. ಅದು ಹಾಡಿದವರು ಹೀಗೆ ಇವರೇ. ಹಾಗೆ ಹೇಳ್ಕೊಂಡೇ ಹೋಗ್ಬೋದು. ಮತ್ತೆ ರಾಜ್ಕುಮಾರ್ ಅವರದು ನಟ ಸಾರ್ವಭೌಮದಲ್ಲಿ ರಾಜ್ಕುಮಾರ್ಗೆ ಒಂದು ಸಾಧಾರಣ ಒಂದು 6-7 ಪಿಕ್ಚರ್ ಡೈರೆಕ್ಟ್ ಮಾಡಿದ್ದಾರೆ ನನ್ನ ಚಿಕ್ಕಪ್ಪ. ಅದರಲ್ಲಿ ತುಂಬ ಹೈಲೈಟ್, ಐ ಮೀನ್ ಟಾಪ್ ನಾಚ್ ಅಂತ ಹೇಳಬೇಕಾದ್ರೆ ನಟ ಸಾರ್ವಭೌಮ. ರಾಜ್ಕುಮಾರ್ 100 ಪಿಕ್ಚರ್ ಆ್ಯಕ್ಟ್ ಮಾಡಿದ ಒಂದು ಡಾಕ್ಯುಮೆಂಟ್ರಿ ಥರ ಮಾಡಿ ಅದನ್ನು ಮಾಡಿದವರು ನನ್ನ ಚಿಕ್ಕಪ್ಪ. ಅದಕ್ಕೆ ಒಂದು ದೊಡ್ಡ ಮೆರವಣಿಗೆ ಆಯಿತು ಬೆಂಗಳೂರಲ್ಲಿ. ಅದಕ್ಕೆ ಇವರಿಬ್ಬರನ್ನು ಕರೆದು ರಾಜ್ಕುಮಾರ್ ಅವರು ಇವರಿಬ್ಬರಿಗೂ ಗೌರವ ಮಾಡಿದರು. ಮತ್ತೆ ಸರೋಜಿನಿ ಪಟ್ಟಾಭಿ ಸಾಧನೆ ಹೇಳಬೇಕಾದ್ರೆ ಇವರು 1959 ಅಲ್ವಾ ನೀನು ಫಾರಿನ್ ಟೂರ್ ಮಾಡಿದ್ದು ವೈಜಯಂತಿಮಾಲ ಒಟ್ಟಿಗೆ? 1959 3 ತಿಂಗಳು ಯುರೋಪ್ ಟೂರ್ ಮಾಡಿದ್ದಾರೆ. ಅದರಲ್ಲಿ ಏನಂದ್ರೆ ಪ್ಯಾರಿಸ್ ಅಲ್ಲಿ ಇವರಿಗೆ ನೈಟಿಂಗೇಲ್ ಆಫ್ ಈಸ್ಟ್ ಅಂತ ಹೇಳಿ ಟೈಟಲ್ ಕೊಟ್ಟರು. ಹಾಗೆ ಪದ್ಮಾ ಸುಬ್ರಹ್ಮಣ್ಯಂ ಮತ್ತೆ ರಾಜಸುಲೋಚನ ಮತ್ತೆ ಮೃಣಾಲಿ ಸಾರಾಭಾಯ್ ಹಾಗೆ ಸುಮಾರು ಡ್ಯಾನ್ಸರ್ಸಿಗೆ ಹಾಡಿದ್ದಾರೆ. ಮತ್ತೆ ಇವರಿಗೆ ಸ್ವಲ್ಪ ಪಿಕ್ಚರ್ಲಿ ಹಾಡುವ ಚಾನ್ಸಸ್ ಸ್ವಲ್ಪ ಕಮ್ಮಿ ಆಗೋ ಟೈಮಲ್ಲಿ ಸುಮಾರು ಸ್ಟೂಡೆಂಟ್ಸು ಟ್ಯೂಷನ್ಸ್ ಎಲ್ಲ ಕ್ಲಾಸಸ್ ತೆಗೆದು ಸಾಧಾರಣ 250 ಸ್ಟೂಡೆಂಟ್ಸು ಪುರಂದರದಾಸ ಕೀರ್ತನೆಗಳು ಹೇಳಿಕೊಟ್ಟಿದ್ದಾರೆ. ಹೀಗೆ ಇದನ್ನ ನಾವು ಹೇಳ್ಕೊಂಡೇ ಹೋಗ್ಬೋದು, ಇನ್ನು ಸುಮಾರು ಉಂಟು. ನನ್ನ ಚಿಕ್ಕಪ್ಪ ಅವರು ಫಸ್ಟ್ ಡಬ್ಬಿಂಗ್ ಪಿಕ್ಚರ್ ತೆಗೀತಿದ್ರು. ಅವರಿಗೆ ಡಬ್ಬಿಂಗ್ ಬ್ರಹ್ಮ ಅಂತ ಹೆಸರು ಬಂದಿತ್ತು. ಹಾಗೆ ತುಳುವಲ್ಲಿ ಫಸ್ಟು ಕಲರ್ ಪಿಕ್ಚರ್ ತೆಗೆದು ನನ್ನ ತಂದೆ ಅವರು ಭೀಮರಾವ್ ಅಂತ ಅವರೇ ಫಸ್ಟ್ ಕಲರ್ ಪಿಕ್ಚರ್ ತೆಗೆದು ಚಿಕ್ಕಪ್ಪ ಡೈರೆಕ್ಟ್ ಮಾಡಿದ್ದು. ಮತ್ತೆ ಔಟ್ಡೋರ್ ಶೂಟಿಂಗ್ ಅಂತ ಸ್ಟಾರ್ಟ್ ಮಾಡಿದವರು ನನ್ನ ಚಿಕ್ಕಪ್ಪನೇ. ಹಾಗೆ ಫಸ್ಟು ಮತ್ತೆ ಕನ್ನಡದಲ್ಲಿ ಅನುರಾಧ ಅಂತ ಒಂದು ಪಿಕ್ಚರ್ ಬಂತು, ಫ್ಯಾಮಿಲಿ ಪ್ಲಾನಿಂಗ್. ಅದರಲ್ಲಿ ಮೈನಾವತಿ ಅವರು ಆ್ಯಕ್ಟ್ ಮಾಡಿದ್ದು. ಅದಕ್ಕೆ ಆಕ್ಚುಲಿ ಸಬ್ಸಿಡಿ ಫಸ್ಟ್ ಟ್ಯಾಕ್ಸ್ ಎಕ್ಸಂಪ್ಷನ್ ಸಿಕ್ಕಿದ್ದು ಆ ಪಿಕ್ಚರಿಗೆ. ನಿಂತ್ರೆ ಅವನ ಧ್ಯಾನ ಜೀವಕ್ಕೆಲ್ಲಿ ಸಮಾಧಾನ, ಅವನಿಗೆಷ್ಟೇ ಬೇಗುಮಾನ, ಅವನೇ ನನ್ನ ಗೆಣೆಕಾಲ. ಕುಂತ್ರೆ ನಿಂತ್ರೆ ಅವನ ಧ್ಯಾನ ಜೀವಕ್ಕೆಲ್ಲಿ ಸಮಾಧಾನ, ಅವನಿಗೆಷ್ಟೇ ಬೇಗುಮಾನ, ಅವನೇ ನನ್ನ ಗೆಣೆಕಾಲ. ಈ ಹಾಡು ನನ್ನ ಯಜಮಾನರು ಆರೂರು ಪಟ್ಟಾಭಿಯವರು ಒಂದು ಮನೆ ಮದುವೆಯಲ್ಲಿ ಲಿರಿಕ್ಸ್ ಬರಿತಾ ಇದ್ರು. ಅದಕ್ಕೆ ನಾನು ಟ್ಯೂನ್ ಹಾಕಿ ಹಾಡಿದ್ದೇನೆ. ಆರೂರು ಪಟ್ಟಾಭಿಯವರು ತುಳುನಾಡಿಗೆ ಸೇರಿದವರು. ಅಲ್ಲಿ ಉಡುಪಿ ಇಂದ ಒಂದು 15 ಕಿಲೋಮೀಟರ್ ಒಳಗೆ ಹೋಗ್ಬೇಕು, ಒಂದು ಹಳ್ಳಿಲಿ ಹುಟ್ಟಿದವರು. ನನ್ನ ಚಿಕ್ಕಮ್ಮ ಮೈಸೂರಿಗೆ ಸೇರಿದವರು. ನನ್ನ ಚಿಕ್ಕಪ್ಪ ಕನ್ನಡ ಪಿಕ್ಚರ್ ಡೈರೆಕ್ಟ್ ತುಂಬ ಮಾಡಿದ್ದಾರೆ. ಅದೇ ರೀತಿ ತುಳು ಪಿಕ್ಚರ್ಗಳಿಗೂ ತುಂಬ ಡೈರೆಕ್ಟ್ ಮಾಡಿದ್ದಾರೆ. ತುಳು ಪಿಕ್ಚರಿಗೋಸ್ಕರ ಅವರು ತುಂಬ ಒದ್ದಾಡಿದ್ದಾರೆ. ತುಳು ಪಿಕ್ಚರ್ ತೆಗೆಯುವಾಗ ಒಂದೊಂದು ಸತಿನೂ ಒಂದೊಂದು ಪಿಕ್ಚರ್ ತೆಗೆಯುವಾಗ ಅದರಲ್ಲಿ ಬೆಸ್ಟ್ ಯಾರಿದ್ರು ಆ ಟೈಮ್ಲಿ ಅವರನ್ನು ಇಟ್ಕೊಂಡ್ರೆ ಅವ್ರು ಸಾಂಗ್ಸು, ಡ್ಯಾನ್ಸ್, ಕೊರಿಯೋಗ್ರಫಿ, ಆರ್ಟಿಸ್ಟು ಮತ್ತು ಸುಮಾರು ಒಳ್ಳೆ ನ್ಯೂ ಆರ್ಟಿಸ್ಟನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ತುಳು ಪಿಕ್ಚರ್ಗೆ. ಸೊ ದೊಡ್ಡ ದೊಡ್ಡ ಹಾಡೋರು ಲೆಜೆಂಡ್ಸ್ ಆ ಟೈಮ್ಲಿ ಯಾರಿದ್ರು, PB ಶ್ರೀನಿವಾಸ್, S ಜಾನಕಿ, ವಾಣಿ ಜಯರಾಮ್, SP ಬಾಲಸುಬ್ರಹ್ಮಣ್ಯಂ ಇಂಥವ್ರನ್ನೆಲ್ಲ ಇಟ್ಟು ಸಾಂಗ್ಸ್ ಮಾಡಿದ್ದಾರೆ. ಅದೇ ರೀತಿ ಪಗೆತ ಪುಗೆ ಅಂತ ಒಂದು ಪಿಕ್ಚರ್ ಉಂಟು. ಅದ್ರಲ್ಲಿ ಒಂದು ಹಾಡು ಬರ್ತದೆ, ಪಕ್ಕಿಲಿ ಮೂಜಿ ಒಂಜೇ ಗೂಡಿಡುದು. ಅದರಲ್ಲಿ ನನ್ನ ಚಿಕ್ಕಪ್ಪ ಫಸ್ಟ್ ಬಿಗಿನಿಂಗ್ಲಿ ಒಂದು 4-5 ಫ್ರೇಸಸ್ ತರ ಒಂದು ಬರುತ್ತೆ. ಅದನ್ನ ಹೇಳಿದವರು ನಮ್ಮ ಚಿಕ್ಕಪ್ಪ. ಅದು ತುಂಬಾ ಫೇಮಸ್ ಆಯ್ತು. ಅದೇ ರೀತಿ ಕೊರಿಯೋಗ್ರಫಿ, ಡ್ಯಾನ್ಸ್ ಕೊರಿಯೋಗ್ರಫಿಯಲ್ಲೂ ನನ್ನ ಚಿಕ್ಕಪ್ಪ ಯಾವುದೋ ಒಂದು ಕಮ್ಮಿ ಮಾಡಲಿಲ್ಲ. ಆ ಟೈಮ್ಲಿ ತುಂಬಾ ಫೇಮಸ್ ಆಗಿ ಈಗಲೂ ಹೆಸರು ಹೋದ ಉಡುಪಿ ಜಯರಾಮ್ ಮಾಸ್ಟರ್ ಅಂತ ಇದ್ರು. ನಮ್ಮ ಉಡುಪಿಯವರೇ. ಅವರು ಸಾಧಾರಣ 4000 ಹಾಡುಗಳನ್ನ ಕೊರಿಯೋಗ್ರಫಿ ಮಾಡಿದ್ದಾರೆ. ಕನ್ನಡ, ತಮಿಳು, ತೆಲುಗು. ಸನಾದಿ ಅಪ್ಪನಾಥ್ ಭಾರಿ ಫೇಮಸ್ ಆಯ್ತು. ರಾಜ್ಕುಮಾರ್ಗೆ ಅವರೇ ಎಲ್ಲ ಕೊರಿಯೋಗ್ರಫಿ. ಅವರನ್ನಿಟ್ಟೆ ಮೋಸ್ಟ್ ಆಫ್ ದ ಪಿಕ್ಚರ್ಸ್ ತುಳು ಪಿಕ್ಚರ್ನ ಕೊರಿಯೋಗ್ರಫಿ ಮಾಡಿಸಿದ್ದಾರೆ ನಮ್ಮ ಚಿಕ್ಕಪ್ಪ. ಅದೇ ರೀತಿ ಲಕ್ಷ್ಮೀನಾರಾಯಣ ಆಚಾರ್ ಅವರು ತುಂಬ ಫೇಮಸ್ ಭರತನಾಟ್ಯಂ ಡ್ಯಾನ್ಸ್ ಮಾಸ್ಟರ್. ಅವರು ನಮ್ಮ ತುಳು ಪಿಕ್ಚರ್ಗೆ ನನ್ನ ಚಿಕ್ಕಪ್ಪ ಬಂದು ಕೊರಿಯೋಗ್ರಫಿ ಮಾಡಿದ್ದಾರೆ. ಹೀಗೆ ಎಷ್ಟೋ ದಿ ಬೆಸ್ಟ್ ನನ್ನ ಚಿಕ್ಕಪ್ಪ ವಿ ಟ್ರೈ ಟು ಗಿವ್, ಎಷ್ಟೋ ಬೆಸ್ಟ್ ಕೊಟ್ಟಿದ್ದಾರೆ. ಅದನ್ನ ನಾನು ಹೇಳಬೇಕು ಅಂತ ಆಸೆ.
ನಾನು ಜಯಂತಿ ರಾಧಾಕೃಷ್ಣ, ಶ್ರೀಯುತ ಆರೂರು ಪಟ್ಟಾಭಿ ಹಾಗೂ ಶ್ರೀಮತಿ ಸರೋಜಿನಿ ಪಟ್ಟಾಭಿ ಅವರ ನೆರೆಮನೆಯವಳಾಗಿದ್ದೇನೆ. ನಾನು ಉಡುಪಿಯವಳೆ, ಪ್ರೊಫೆಸರ್ UL ಆಚಾರ್ಯರ ಮಗಳು. ನನಗೆ ಅಂಕಲ್ ತುಳು ಸಿನಿಮಾ ಡೈರೆಕ್ಟರ್ ಅಂತ ಹೇಳಿ ಇಲ್ಲಿ ಮದುವೆಯಾಗಿ ಬಂದಾಗಲೇ ಗೊತ್ತಾಯಿತು. ಸೊ ನಾನು ಅವರ ಚಿಕ್ಕಂದಿನಿಂದ ಅವರ ಹಲವಾರು ತುಳು ಚಿತ್ರಗೀತೆಗಳನ್ನು ಕೇಳಿ ಆನಂದಿಸಿದ್ದೇನೆ, ಸಿನಿಮಾವನ್ನು ನೋಡಿದ್ದೇನೆ. ಅವರೇ ನಮ್ಮ ಮನೆಯ ನೇಬರ್ ಅಂತ ಹೇಳಿ ತುಂಬಾ ಖುಷಿ ಆಯಿತು. ಸೊ ನನಗೆ ಸರೋಜಿನಿ ಪಟ್ಟಾಭಿ ಅವರು ಕೂಡ ತುಂಬಾ ಹಿತೈಷಿಗಳು, ನನ್ನ ಹಿತೈಷಿಗಳು. ಹಾಗೂ ನನಗೆ ಸಂಗೀತವನ್ನು ಧಾರೆ ಎರೆದವರು. ಸೊ ಸಂಗೀತ ಜ್ಞಾನವೇ ಇರದ ನಮ್ಮ ಒಂದು 20-25 ಉಡುಪಿ ಹೆಂಗಳೆಯರನ್ನು ಹುರಿದುಂಬಿಸಿ ಹಲವಾರು ದಾಸರ ಪದಗಳು, ಪುರಂದರದಾಸರ ಕೀರ್ತನೆಗಳು, ಅನ್ನಮಾಚಾರ್ಯ ಕೀರ್ತನೆಗಳು, ತಮಿಳು ಹಾಡುಗಳು, ತೆಲುಗು ಕೀರ್ತನೆಗಳನ್ನೆಲ್ಲ ಹೇಳಿಕೊಟ್ಟು ನಮ್ಮನ್ನು ಹುರಿದುಂಬಿಸಿ ದಿನಾಲು ದೇವರ ಸ್ಮರಣೆ ಮಾಡುವ ಹಾಗೆ ಮಾಡಿದ್ದಾರೆ. ಅವರ ಕೋಗಿಲೆ ಕಂಠದಿಂದ ನಮ್ಮನ್ನು ತುಂಬಾ ಹುರಿದುಂಬಿಸುತ್ತಿದ್ದರು. ಕೋಗಿಲೆಯ ಕಂಠ, ನೈಟಿಂಗೇಲ್ ಆಫ್ ದಿ ಈಸ್ಟ್ ಅಂತ ಹೇಳಿ ಅವರಿಗೆ 1959 ಸಿಕ್ಕಿದ್ದು ಅಲ್ಲದೆ ಅವರ ಸ್ವರವೂ ಕೋಗಿಲೆಯೇ, ಅವರು ಮಾತನಾಡುವಾಗಲೂ ಅವರ ಸ್ವರ ಕೋಗಿಲೆಯೇ ಆಗಿದೆ. ಸೊ ಅವರು ಎಲೆಮರೆಕಾಯಿಯಾಗಿ ಗಂಡ ಹೆಂಡತಿ ತುಂಬಾ ಸಮಾಜಕ್ಕೆ ಸೇವೆ ಮಾಡಿದ್ದಾರೆ. ಆಂಟಿ ಸಾಧಾರಣ 300-350 ಸ್ಟೂಡೆಂಟ್ಸ್ಗಳನ್ನು ಹಾಡು ಹೇಳಿ, ತಮಿಳರು ತೆಲುಗರು ಅಂತ ಹೇಳಿ ಹಾಡು ಹೇಳಿಸಿ ಈಗ ಅವರು ತುಂಬಾ ಸಂಗೀತ ಶಾಲೆಗಳನ್ನು ತೆಗೆದಿದ್ದಾರೆ, ಸುಮಾರು ಸ್ಟೂಡೆಂಟ್ಸ್ ಅವರದ್ದು. ಸೊ ಆ ಹಿರಿಮೆ ಆಂಟಿಗೆ ಇದೆ. ಸೊ ಇವತ್ತಿಗೂ ಆಂಟಿಯನ್ನು ಎಲ್ಲರೂ ಸ್ಮರಣಿಸ್ತಾರೆ. ಎಷ್ಟು ಚೆನ್ನಾಗಿ ಹಾಡು ಹೇಳಿಕೊಟ್ಟಿದ್ದಾರೆ. ಒಂದೇ ಒಂದು ನಮ್ಗೆ ಜಾನಪದ ಗೀತೆ, ಭಾವಗೀತೆ, ಕರ್ನಾಟಕ ಸಂಘದಲ್ಲೆಲ್ಲ ನಮ್ಮಲ್ಲಿ ಪಾರ್ಟಿಸಿಪೇಟ್ ಮಾಡುವ ಹಾಗೆ ಮಾಡಿ ಪ್ರೈಸಸ್ ಸುಮಾರೆಲ್ಲ ತೆಗೆಸಿಕೊಟ್ಟಿದ್ದಾರೆ. ಸೊ ಯಾವಾಗ್ಲೂ ನಮ್ಗೆ ಇವತ್ತಿಗೂ ನವರಾತ್ರಿಗೆ, ರಾಘವೇಂದ್ರ ಸ್ವಾಮಿಯವರ ಪುಣ್ಯ ದಿನಕ್ಕೆಲ್ಲ ಕಾರ್ಯಕ್ರಮಗಳು ಇದೆ. ಅವರಿಂದಾಗಿಯೇ ನಮ್ಗೆ ಇದೆಲ್ಲ ಅಪಾರ್ಚುನಿಟಿ ಸಿಕ್ಕಿದೆ. ಸೊ ನಾವು ಒಂದು ಸಂಗೀತ ಜ್ಞಾನ ತುಂಬಿದ್ದೇ ನಮಗೆ ಆಂಟಿಯಿಂದಾಗಿ. ಏನು ಭೇದ ಭಾವ ಇಲ್ಲದೆ ಯಾವಾಗ ಎಷ್ಟು ಹೊತ್ತಿಗೆ ಕೇಳಿದ್ರು ಅವರು ನಮ್ಗೆ ಸಂಗೀತವನ್ನು ಜ್ಞಾನ ಕೊಡುತ್ತಿದ್ರು. ಸೊ ಅಷ್ಟು ಸಿಂಪಲ್ ಆದ ಹೆಂಗಸು ಅವರು. ಹಾಗಾಗಿ ಅವರಿಗೆ ದೇವರು ಯಾವತ್ತೂ ಒಳ್ಳೆಯದನ್ನೇ ಮಾಡಿಕೊಂಡು ಅವರ ಆರೋಗ್ಯವನ್ನು ಚೆನ್ನಾಗಿಟ್ಟಿರ್ಲಿ ಅಂತ ಅವರಿಗೆ ಯಾವಾಗ್ಲೂ ನಾವು ಚಿರಋಣಿಯಾಗಿದ್ದೇವೆ. ಸುಮಾರು ನಮಗೆ ನಮ್ಮ ಜೀವನದಲ್ಲಿಯೂ ಅವರು ನಮ್ಮನ್ನು ತಿದ್ದಿ ತೀಡಿ ನಮ್ಮನ್ನು ಸರಿದಾರಿಯಲ್ಲಿ ತಂದಿದ್ದಾರೆ. ನಮಗೆ ಎಷ್ಟೋ ನಾವು 20-25 ಉಡುಪಿ ಹೆಂಗಸರು ಕೂಡ ಅವರಿಂದಾಗಿ ಜ್ಞಾನಾರ್ಚನೆ ಪಡೆದಿದ್ದೇವೆ. ಇದಕ್ಕೆ ನಾವು ಅವರಿಗೆಲ್ಲ ಚಿರಋಣಿಯಾಗಿದ್ದೇವೆ. ಥ್ಯಾಂಕ್ ಯು. ಹಾಯ್, ನಾನೀಗ ಪಟ್ಟಾಭಿ ಅಂಕಲ್ ಬಗ್ಗೆ ಸ್ವಲ್ಪ ಮಾತಾಡುವ ಅಂತಿದ್ದೇನೆ. ಅಂಕಲ್ ಸಚ್ ಎ ಲವ್ಲಿ ಪರ್ಸನ್ ಇನ್ ದ ಸೆನ್ಸ್ ತುಂಬ ಹ್ಯೂಮರಸ್, ವೆರಿ ವಿಟ್ಟಿ ಆ್ಯಂಡ್ ವೆರಿ ನಾಲೆಜಬಲ್. ಪರ್ಟಿಕ್ಯುಲರ್ಲಿ ಎಸ್ಟ್ರಾಲಾಜಿಕಲ್ ಪ್ರೊಡಿಕ್ಷನ್ಸ್ನಲ್ಲಿ ಎಲ್ಲ ತುಂಬ ವಿಷಯ ಗೊತ್ತಿದೆ. ನಾನು ಅವರೆಲ್ಲ ತುಂಬ ಮಾತಾಡಿಕೊಂಡು ಡಿಸ್ಕಸ್ ಮಾಡಿ ಎಕ್ಸ್ಚೇಂಜ್ ಎಲ್ಲ ಮಾಡಿದ್ದೇವೆ. ಆ್ಯಂಡ್ ಅಫ್ಕೋರ್ಸ್ ನನಗೆ ಅಸ್ಟ್ರಾಲಜಿ ಬಗ್ಗೆ ಏನು ಹೆಚ್ಚು ಗೊತ್ತಿಲ್ಲ, ಬಟ್ ದೆನ್ ಈ ಸಚ್ ಎನ್ ಇಂಟ್ರೆಸ್ಟಿಂಗ್ ಪರ್ಸನ್. ಬಿಸೈಡ್ಸ್ ಪೂಜೆ ಪುನಸ್ಕಾರದಲ್ಲಿ, ಆಮೇಲೆ ಸಿನಿಮಾ ಲೈನ್ನಲ್ಲಿ, ತುಳು ಪಿಕ್ಚರ್ಸ್ ಪರ್ಟಿಕ್ಯುಲರ್ಲಿ ಯಾರು ಮುಟ್ಟದೇ ಇದ್ದ ಫೀಲ್ಡ್, ಅದನ್ನು ಅವರು ಹೇಳಿದೆಲ್ಲ ರಿಯಲಿ ಅವರು ಪಿಕ್ಚರ್ ಫಾರ್ಮ್ನಲ್ಲಿ ತಂದದ್ದೆಲ್ಲ ಇಟ್ಸ್ ರಿಯಲಿ ರಿಮಾರ್ಕಬಲ್. ಆಂಟಿಯು ಅದೇ ಬಗ್ಗೆ ಸಚ್ ಎ ಹಂಬಲ್ ಪರ್ಸನ್, ಡೌನ್ ಟು ಅರ್ತ್ ಆ್ಯಂಡ್ ಪದ ವಿಷಯದಲ್ಲಿ ಅವರು ಒಂದು ಪಿನ್ನೆಕಲ್ ಒಂದು ಇದಕ್ಕೆ ರೀಚ್ ಆಗಿದ್ದಾರೆ. ಈಗ ಕೂಡ ಈ ಪ್ರಾಯದಲ್ಲಿಯೂ ಅವರು ಇನ್ನೂ ಕೇಳಿಕೊಂಡಿರೋದು, ಹಾಡೋದು, ಜನಗಳನ್ನ ಎನ್ಕರೇಜ್ ಮಾಡೋದು, ಇಟ್ಸ್ ಆಲ್ ರಿಯಲಿ ರಿಮಾರ್ಕಬಲ್. ಆರೂರು ಪಟ್ಟಾಭಿಯವರು ನಿರ್ದೇಶಕರಾಗಿದ್ದರು. ಅವರು ಸುಮಾರು 1950ನೇ ಇಸ್ವಿಯಲ್ಲಿ ನಿರ್ದೇಶಕರಾಗಿದ್ದರು. ಅವರು ಒಟ್ಟಿಗೆ 25 ಪಿಕ್ಚರ್ಗಳನ್ನು ನಿರ್ದೇಶನ ಮಾಡಿದ್ದಾರೆ. ಅದರಲ್ಲಿ ತುಳು ಪಿಕ್ಚರ್ ಕೂಡ ಸೇರಿದೆ. ತುಳು ಪಿಕ್ಚರ್ ಸುಮಾರು 5-6 ಪಿಕ್ಚರ್ ಮಾಡಿದ್ದಾರೆ. ಆಮೇಲೆ ಅವರು ರಾಜ್ಕುಮಾರರೊಟ್ಟಿಗೆ 7 ಪಿಕ್ಚರ್ಗಳನ್ನು ಮಾಡಿದ್ದಾರೆ. ಆಮೇಲೆ ಅವರ ಧರ್ಮಪತ್ನಿಯವರು ಅವರ ಎಲ್ಲ ಪಿಕ್ಚರ್ಗಳಲ್ಲಿಯೂ ಹಿನ್ನೆಲೆ ಗಾಯನವನ್ನು ಕೊಟ್ಟಿದ್ದಾರೆ. ಅವರ ಹೆಂಡತಿ CS ಸರೋಜಿನಿ ಅಂತ, ಅವರು ಮೊದಲು ಮೈಸೂರಿನಲ್ಲಿದ್ದರು. ಅವರು ಹೊನ್ನಪ್ಪ ಭಾಗವತರ ಒಟ್ಟಿಗೆ ಒಂದು ಪಿಕ್ಚರ್ನಲ್ಲಿ ಸುಮಾರು 6 ಹಾಡುಗಳನ್ನು ಹಾಡಿದ್ದಾರೆ.
ಆಮೇಲೆ ಅವರ ಹೆಂಡತಿ ಮದ್ರಾಸಿನಲ್ಲಿ ಜಿಕ್ಕಿ ಮತ್ತು ಎಂ ರಾಜ ಅಂತ ತಮಿಳಿನಲ್ಲಿ ಹಾಡುಗಳನ್ನು ಹಾಡ್ತಿದ್ದರು. ಅವರ ಜೊತೆಯನ್ನು ಹಾಡಿದ್ದಾರೆ. ಗುರು ಪಿಕ್ಚರ್ನಲ್ಲಿಯೂ ಹಾಡಿದ್ದಾರೆ. ಆಮೇಲೆ ಇವರು 7 ಪಿಕ್ಚರ್ನಲ್ಲಿ ಮಾಡಿದಾಗ ಅದರಲ್ಲಿ 2 ಪಿಕ್ಚರಿಗೆ ಪ್ರಶಸ್ತಿ ಬಂದಿದೆ. ಒಂದು ಪ್ರಾದೇಶಿಕ ಪ್ರಶಸ್ತಿ, ಮತ್ತೊಂದು ರಾಷ್ಟ್ರಮಟ್ಟದ ಪ್ರಶಸ್ತಿ ಬಂದಿದೆ. ಇವರು 1963ರಲ್ಲಿ ಮದ್ರಾಸಿನಲ್ಲಿ ಮನೆ ಕಟ್ಟಿದ್ರು. ಆ ಸಮಯದಲ್ಲಿ ನಾನು ಮತ್ತು ನಮ್ಮ ಯಜಮಾನರು ಅಲ್ಲಿ ಹೋಗಿ ಸ್ವಲ್ಪ ದಿವಸ ಇದ್ದೆವು. ಆಗ ಅವರ ಮನೆಗೆ ಉತ್ತಮ ಕಲಾವಿದರು ಆಗಾಗ ಬರ್ತಿದ್ದರು. ಅದರಲ್ಲಿ ಡಾಕ್ಟರ್ ರಾಜಕುಮಾರ್, ಸಿ ಉದಯಶಂಕರ್, ನರೇಂದ್ರ ಬಾಬು ಮತ್ತು ಉಡುಪಿ ಜಯರಾಮ್ ಮಾಸ್ಟ್ರು ಮತ್ತು ಜಾನಕಿರಾಮ್, ಪಂಡರಿಬಾಯಿ, ಮೈನಾವತಿ ಮೊದಲಾದ ಕಲಾವಿದರು ಅಲ್ಲಿಗೆ ಬರುತ್ತಿದ್ದರು. ಛಾಯಾಗ್ರಾಹಕ ಜಾನಕಿರಾಮ್ ಅವರ ಮನೆಯ ಮಹಡಿಯಲ್ಲಿ ತುಂಬಾ ಸಮಯ ವಾಸ ಮಾಡಿಕೊಂಡಿದ್ದರು. ಆಮೇಲೆ ಅವರು ಬೆಂಗಳೂರಿಗೆ ಬಂದು ಪಿಕ್ಚರ್ ಅನ್ನು ಪ್ರೊಡ್ಯೂಸ್ ಮಾಡ್ತಿದ್ದರು. ಅವರ ಧರ್ಮಪತ್ನಿ CS ಸರೋಜಿನಿಯವರು ತುಂಬಾ ಹಾಡುಗಳನ್ನು ಹಾಡಿದ್ದಾರೆ ಮತ್ತು ಅವರು ತುಂಬಾ ಮಕ್ಕಳಿಗೆ ಸಂಗೀತ ಪಾಠವನ್ನು ಹೇಳಿಕೊಡ್ತಿದ್ದರು. ಆರೂರು ಪಟ್ಟಾಭಿಯವರು ಸುಮಾರು ಸಮಯದ ಹಿಂದೆ ತೀರಿಕೊಂಡಿದ್ದಾರೆ. ಈಗ ಅವರ ಧರ್ಮಪತ್ನಿಯವರು ಆರೂರು ಪಟ್ಟಾಭಿಯವರ ಅಣ್ಣನ ಮಗಳು ವೀಣಾ ಮತ್ತು ಅವರ ಅಳಿಯ ಭಾಸ್ಕರ್ ಅವರ ಜೊತೆಯಲ್ಲಿ ಅಲ್ಲಿ ಮದ್ರಾಸಿನಲ್ಲಿ ಅವರ ಮನೆಯಲ್ಲಿ ಇದ್ದಾರೆ. ಅವರು ಚೆನ್ನಾಗಿ ನೋಡಿಕೊಳ್ತಾ ಇದ್ದಾರೆ. ಆರೂರು ಪಟ್ಟಾಭಿಯವರು ಫಸ್ಟ್ ಶ್ರೀಶೈಲ ಮಹಾತ್ಮೆ ಪಿಕ್ಚರ್ ತೆಗೆದಾಗ ಮೊದಲಿನ ಮದ್ರಾಸಿನ ಚೀಫ್ ಮಿನಿಸ್ಟರ್ ದಿವಂಗತ ಜಯಲಲಿತಾ ಅವರನ್ನು ಫಸ್ಟ್ ಅವರು ಆ ಶ್ರೀಶೈಲ ಮಹಾತ್ಮೆಯಲ್ಲಿ 12 ವರ್ಷದ ಹುಡುಗಿಯನ್ನು ಒಂದು ಡ್ಯಾನ್ಸ್ ಮಾಡುವ ಮೂಲಕ ಪರಿಚಯ ಮಾಡಿದ್ದಾರೆ. ಆಮೇಲೆ ಸುನೀಲ್ ಎಂಬ ಬಾರ್ಕೂರಿನ ಹುಡುಗನನ್ನು ಅವನನ್ನು ಕೂಡ ಆ ಒಂದು ಪಿಕ್ಚರ್ನಲ್ಲಿ ಇಂಟ್ರೊಡ್ಯೂಸ್ ಮಾಡಿಕೊಟ್ಟಿದ್ದಾರೆ. ಇದೆಲ್ಲ ಯಾಕೆ ಹೇಳ್ತೇನೆ ಅಂದರೆ, ಈಗಿನ ಪೀಳಿಗೆಗೆ ಈ ವಿಷಯವು ಅಷ್ಟು ಚೆನ್ನಾಗಿ ಪರಿಚಯವಾಗಿಲ್ಲ. ಅದಕ್ಕೋಸ್ಕರ ಈ ವಿಷಯವನ್ನು ನಾನು ಹೇಳಲು ಇಷ್ಟಪಡುತ್ತಾ ಇದ್ದೇನೆ. ಇದನ್ನು ಕೇಳಿದ್ದಕ್ಕೆ ನಿಮಗೆ ಧನ್ಯವಾದಗಳು. ನಮಸ್ಕಾರ. ಆರೂರು ಪಟ್ಟಾಭಿ ನನ್ನ ಕೊನೆ ಚಿಕ್ಕಪ್ಪ. ನೋಡ್ಲಿಕ್ಕೆ ತುಂಬಾ ಚಂದ. ಅವರು ಮಾತನಾಡೋದು ಹಾಗೆ ತುಂಬಾ ಸ್ವಾರಸ್ಯವಾಗಿ ಮಾತಾಡ್ತಾರೆ. ಅವರು ಊರಿಗೆ ಬರ್ತಾರೆ ಅಂತ ಹೇಳಿದ್ರೆ ನಮ್ಗೊಂದು ಸಂಭ್ರಮ. ನಾವು ಎಲ್ಲಿ ಮನೆ ಮಾಡಿದ್ರು, ಮಂಗಳೂರು, ಕುಂದಾಪುರ, ಉಡುಪಿಯಲ್ಲಿ ಮನೆ ಮಾಡಿ ನಮ್ಮ ಮನೆಗೆ ಬಂದು ಊರಿಗೆ ಬಂದಾಗ 2 ದಿನ ಇದ್ದು ಸಂಭ್ರಮಿಸ ನಮ್ಮನ್ನೆಲ್ಲ ಸಂತೋಷದಲ್ಲಿ ಇಟ್ಟು ಹೋಗ್ತಿದ್ರು. ಅವರು ಬರ್ತಾರೆ ಅಂತ ಹೇಳಿದ್ರೆ ನಾವು ಎಂತ ತಿಂಡಿ ಮಾಡೋದಪ್ಪ, ಏನು ಅಡಿಗೆ ಮಾಡೋದು ಅಂತೇಳಿ ಅದನ್ನೆಲ್ಲ ಚಂದ ಮಾಡಿ ತಿಂದು ಅದನ್ನು ಹೊಗಳಿ ಹೋಗ್ತಿದ್ರು ಅವರು. ಮತ್ತೆ ಅವರದ್ದು ಫಿಲ್ಮ್ ಶೂಟಿಂಗ್ ನಾನು ದಾರದ ಬುಡಿದಿ ಮಲ್ಪೆಯಲ್ಲಿ ಆಗಿನ ಶಾಸಕಿಯಾಗಿದ್ದ ಮನೋರಮ ಮಧ್ವರಾಜ್ ಮನೆಯಲ್ಲಿ ಹೋಗಿ ನೋಡುತ್ತೆ. ಆಗ ಬಂದು ನನ್ನ ಫ್ರೆಂಡ್ಸಿಗೆಲ್ಲ ಹೇಳಿದಾಗ ಫ್ರೆಂಡ್ಸಿಗೆ ಭಾರಿ ಖುಷಿ, ಆಶ್ಚರ್ಯ, ನೀವು ಆರೂರು ಪಟ್ಟಾಭಿ ಮಗಳ ನೀವು ಅಂತ ಹೇಳ್ಕೊಂಡು. ಹಾಗೆ ನಮ್ಮೊಟ್ಟಿಗೆಲ್ಲ ಚಂದದಲ್ಲಿ ಇರ್ತಿದ್ರು ಅವರು. ಆಂಟಿ ಅಂತೂ ನಮಗೆ ಒಂದು ತಾಯಿ ಆಗಿದ್ರು. ಮೆದು ಮಾತು, ನಮ್ಮನ್ನು ಚಂದ ಮಾಡಿ ಮಾತಾಡ್ಸೋದು, ನಾವು ಏನಾರು ಮಾಡಿದ್ರೆ ಅದನ್ನು ಚಂದ ಮಾಡಿ ಹೊಗಳೋದು, ಒಂದು ತುಂಬಾ ಖುಷಿ ಆಗ್ತಿತ್ತು ಅವ್ರು ಬರ್ತಾರೆ ಅಂತ ಹೇಳಿದ್ರೆ. ನಮಸ್ಕಾರ. ಆರೂರು ಪಟ್ಟಾಭಿ ಅಂದರೆ ಅದೊಂದು ಕಾಮನ್ ಬಿಲ್ ಇದ್ದ ಹಾಗೆ. ಕಾಮನ್ ಬಿಲ್ನಲ್ಲಿ 7 ಬಣ್ಣ ಮಾತ್ರ ಇರುವುದು, ಆದರೆ ಇವರ ವ್ಯಕ್ತಿತ್ವದಲ್ಲಿ ಹಲವಾರು ಬಣ್ಣಗಳಿದ್ದವು. ಒಂದು ದೊಡ್ಡ ವಜ್ರದ ಕಲ್ಲಿಗೆ ಎಷ್ಟು ಮುಖ ಇದೆ ಅಂತ ಹೇಳಲಿಕ್ಕೆ ಸಾಧ್ಯ ಉಂಟಾ? ಅದೇ ರೀತಿಯಲ್ಲಿ ಆರೂರು ಪಟ್ಟಾಭಿ ಕನ್ನಡ ಚಿತ್ರರಂಗದಲ್ಲಿ ಒಳ್ಳೆ ಹೆಸರು ಮಾಡಿದವರು ನಿರ್ದೇಶಕರಾಗಿ. ಅದೇ ರೀತಿ ತುಳು ಚಿತ್ರ ಬ್ರಹ್ಮ ಅಂತ ಅವರನ್ನು ಕರೀತಿದ್ರು. ನನಗೆ ಅವರ ಹಲವಾರು ಕ್ಷೇತ್ರಗಳಲ್ಲಿ ಅವರಿಗೆ ಹಾಸ್ಯ ಪ್ರವೃತ್ತಿ ಇತ್ತು, ನನಗೆ ತುಂಬ ಇಷ್ಟ ಆಗುತ್ತೆ. ಹೆಚ್ಚಾಗಿ ಮದ್ರಾಸಿಗೆ ಬಂದವರು ಸೀದಾ ಉಡುಪಿಗೆ ಬಂದರೆ ಸೀದಾ ನಮ್ಮ ಮನೆಗೆ ಬರ್ತಾ ಇದ್ರು. ಒಮ್ಮೆ ಹೀಗೆ ಬಂದವರು ಬಾತ್ರೂಮಿಗೆ ಹೋಗಿದ್ದಾರೆ. ಅಲ್ಲಿ ಹೋಗಿ ಅವರು ನನ್ನ ಕರೀದಿ ಅವರು ಮಾಪ್ಳೆ ಅಂತ. ಮಾಪ್ಳೆ ಅಂದರೆ ಅಳಿಯ ಅಂತ ಅರ್ಥ ಅಂತ. ನಾನು ಮಾಪ್ಳೆ ಯಾರಿಗೆ ಕರಿಬೇಡಿ ಮಾವ ಅಂತಿದ್ದೆ. ಇಲ್ಲ ಕಣೋ, ತಮಿಳಿನಲ್ಲಿ ಮಾಪ್ಳೆ ಅಂದರೆ ಅಳಿಯ, ನಾನೇ ಅಳಿಯ ಅಂತ ಕರೆಯೋದು ಅಂತೇಳಿ ಮಾಪ್ಳೆ ಬಾಯಿಲಿ. ಏನು ಮಾವ, ಏನು ಸಮಾಚಾರ? ಅವರು ಮದ್ರಾಸಿನ ಬರೋದಷ್ಟೇ. ಇಲ್ಲಿ ಕೃಷ್ಣ ಮಠದ ಆನೆಯನ್ನು ತರಿಸೋಕ್ಕಾಗತ್ತಾ ಅಂತ ಹೇಳಿದ್ರು. ಬರೀ ಇದು ಬೆಳಿಗ್ಗೆ ಬಂದರೆ ಏನಾಯ್ತಪ್ಪ, ಕೃಷ್ಣ ಮಠದ ಆನೆ ಅಂತೇಳಿ ಹೇಳ್ತಾ ಇದ್ದಾರಪ್ಪ, ಏನಿದು ಅಂತ ಕೇಳಿದೆ. ಏನು ನಿಮ್ಗೇನಾರೆ ಮದ್ರಾಸಿಂದ ಬಂದವ್ರಿಗೆ ಏನಾರ ನಿದ್ದೆಗೆಟ್ಟು ಏನಾರ ಇದಾಗಿದ ಕರೆದಿರ್ತಾ ಉಂಟು, ಏನು ಸಮಾಚಾರ ಕೇಳಿದೆ. ಅಲ್ಲ ಕಣಯ್ಯ, ನೋಡಿ ಟೂತ್ ಪೇಸ್ಟ್ ನೋಡು, ಇದರಲ್ಲಿ ಪೂರಾ ಟೂತ್ ಪೇಸ್ಟ್ ಖಾಲಿಯಾಗಿ ಒಂದು ಚೂರು ಉಳಿದಿದೆ, 15 ಒತ್ತಿ ತೆಗಿಬೇಕಾದ್ರೆ ಕೃಷ್ಣ ಮಠದ ಆನೆ ಬರಬೇಕಷ್ಟೇ, ನನ್ನಿಂದ ಸಾಧ್ಯ ಇಲ್ಲ ಅಂತ ಹೇಳಿ ಜೋರು ನೆಗಾಡಿದ್ರು. ಆಗ ನಾನು ಹೇಳಿದೆ, ಇದು ಇನ್ನು ಮಗಳ ಕೆಲಸ, ಅವಳು ಬಾಚನಿಗೆ ಅಲ್ಲಿ ಹೌದಲ್ಲ.
ಅವಳು ಬಾಚಣಿಗೆಯಲ್ಲಿ ಅದನ್ನು ಸಾಕಷ್ಟು ಒತ್ತಿ ಮುಂದೆ ದೂಡಿ ಈ ಸ್ಥಿತಿಗೆ ತಂದಿಟ್ಟಿದ್ದಾಳೆ. ಆದ್ರೆ ನೀವು ಹೇಳಿದಾಗೆ ಕೃಷ್ಣ ಮಠದ ಆನೆಯನ್ನು ತರಬೇಕಾದಿತ್ತು ಅಂತ ನಾನು ಹೇಳಿದೆ, ನಕ್ಕು ಬಿಟ್ರಿ. ಹೀಗೆ ಅವರ ಹಾಸ್ಯ ಪ್ರವೃತ್ತಿ ನನಗೆ ಇನ್ನೊಂದು ಘಟನೆ ನೆನಪಾಗುತ್ತೆ. ಒಮ್ಮೆ ಮದ್ರಾಸಿನ ಆರೋಗ್ಯ ಮಂತ್ರಿ ಅವರು ನಮ್ಮವರೇ ಡಾಕ್ಟರ್ ಎಚ್ ವಿ ಹಂದೆ ಅವರು ಇವ್ರ ಜೊತೆ ಬಂದಿದ್ರು. ಕೊಲ್ಲೂರಿಗೆ ಹೋಗೋರಿದ್ರು. ನನ್ನನ್ನು ಮಾಪಳೆ ನೀನು ಬರ್ತೀಯ ಕೊಲ್ಲೂರಿಗೆ ಹೋಗೋಣ ಅಂದ್ರು. ಸರಿ ನಾನು ಬರ್ತೀನಿ ಅಂತ ಹೋದೆ. ಎಲ್ಲರೂ ಹೋದ್ವಿ. ಕೊಲ್ಲೂರು ದೇವಸ್ಥಾನದಲ್ಲಿ ದೇವಿ ದರ್ಶನ ಆಯಿತು. ಹಾಗೆ ಅಲ್ಲಿ ಇಂದಿನ ಮುಖ್ಯಮಂತ್ರಿ ಎಂ ಜಿ ರಾಮಚಂದ್ರ ಕೊಟ್ಟ ಒಂದು ಬೆಳ್ಳಿ ಖಡ್ಗ, ಅದು ಸಾಧಾರಣ ಅಲ್ಲಿಂದ ಬಂದವರಿಗೆಲ್ಲ ಬೆಳ್ಳಿದು ಚಿನ್ನದ ನೆನಪಾಗುದಿಲ್ಲ, ಬಂದವರಿಗೆಲ್ಲ ಅದೊಂದು ಪ್ರದರ್ಶನ ಅಲ್ಲಿ ಅವ್ರು ಮಾಡ್ತಾ ಇದ್ರು. ಸರಿ ನಮ್ಗೆಲ್ಲ ತೋರಿಸಿದ್ರು. ಆಗ ದೇವಸ್ಥಾನದ ಆಡಳಿತ ಅಧಿಕಾರಿಗಳು ಕೇಳಿದ್ರು, ಇವ್ರು ಯಾರು ಅವ್ರದ್ದು ಹೇಳಿದ್ರು, ಇವರು ಮದ್ರಾಸಿನ ಆರೋಗ್ಯ ಮಂತ್ರಿ ಅಂತ ಹೇಳಿದ್ರು. ಹಾಗೆ ನನ್ನನ್ನು ಹೇಳ್ತಾ ಇವರು PW ಅವರು ಅಂತ ಹೇಳಿ ಹೇಳಿದ್ರು. PW ನಾನು ನ್ಯಾಷನಲ್ ಕೆಲಸ ಮಾಡ್ತಾ ಇದ್ದೆ. ಸರಿ ಆಮೇಲೆ ನಮಗೆಲ್ಲ ಅಲ್ಲಿ ಉಪಚಾರ ಆಯ್ತು. ಆ ಮದ್ರಾಸಿನ ಡಾಕ್ಟರ್ ಎಚ್ ವಿ ಹಂದೇವರ ಜೊತೆ ನನಗೊಂದು ಸ್ವಲ್ಪ ಸನ್ಮಾನ ಆಯ್ತು. ಸನ್ಮಾನ ಅಂದ್ರೆ ಹೂಹಾರ ಎಲ್ಲ ಹಾಕಿದ್ರು. ನಾನು ಮೆಲ್ಲ ಅವ್ರದ್ದು ಕೇಳಿದೆ, ಪಟ್ಮ ಇದೇನು ಸಮಾಚಾರ, ಅವರಿಗೂ ಏನೋ ಸನ್ಮಾನ ಮಾಡಿದ್ರು, ಅವರು ಅಲ್ಲಿಯ ಆರೋಗ್ಯ ಮಂತ್ರಿಗಳು. ಓಕೆ, ನನ್ಗೆ ಯಾಕೆ ಇದು ಮಾಡಿದ್ರು? ಸುಮ್ಮನೆ ನೀವು ಏನ್ ಗೊತ್ತಾ, ಅವರು ಆರೋಗ್ಯ ಮಂತ್ರಿ ಅಲ್ಲ, ನೀನು PW ಹೇಳಿದ್ನಲ್ಲ, ಇನ್ನೊಂದು PW ಮಂತ್ರಿ ಅಂತ ಹೇಳಿಸ್ಬಿಟ್ಟಿದ್ದಾರೆ. ಆದ್ರೆ ನಿಮ್ಗೊಂದು ಬಿಟ್ಟಿ ಸನ್ಮಾನ ಸಿಕ್ತಿಂದ ಈಚೆ ಬರ್ತಾ ಇರೋ ಜೋರ್ ನೇಗಾಡಿದ್ರು. ಇದು ಅವರ ಹಾಸ್ಯ ಆ ಜೀವನದ ಕೆಲವು ಝಲಕ್ಗಳು. ಇಂಥದ್ದು ಹಲವಾರು ಆಗ್ತಾ ಇತ್ತು. ಮಾತಿನಲ್ಲೆಲ್ಲ ಯಾವಾಗಲೂ ಹಾಸ್ಯ ಮಾತುಗಳು ಬರ್ತಾ ಇತ್ತು. ಇನ್ನೊಂದು ನಾನು ತುಂಬಾ ಅವ್ರ ಹತ್ರ ಅವರದ್ದು ಇಷ್ಟಪಡ್ತಾ ಒಂದು ವಿಷಯ ಅಂತ ಹೇಳಿದ್ರೆ, ಆಸ್ಟ್ರಾಲಜಿಯಲ್ಲಿ ಅವರಿಗೆ ಒಂದು ಪ್ರೀತಿ. ಈ ಆಸ್ಟ್ರಾಲಜಿ ಅಂತ ಹೇಳಿದ್ರೆ ಅವ್ರ ಹತ್ರ ತಮ್ಮ ಭವಿಷ್ಯ ಕೇಳಲಿಕ್ಕೆ ಇದೆಲ್ಲ ಇದಕ್ಕಾಗಿ ಹಲವಾರು ಜನ ಬರ್ತಿದ್ರು. ಒಮ್ಮೆ ನನ್ನ ಸ್ಕೂಟರಲ್ಲಿ ಅವ್ರು ನನ್ನ ಹಿಂದೆ ಕೂತಿದ್ರು. ಹೀಗೆ ಎಲ್ಲ ನಾವು ಹೋಗ್ತೀವಿ, ರಜಾ ದಿವಸ ಬನ್ನಿ ಹೋಗೋಣ ಅಂತ ಬಂದ್ರು. ಹೋಗೋ ದಾರಿಲಿ ಕೇಳಿದ್ರು, ನೀನು ಶ್ರವಣ ನಕ್ಷತ್ರ ಮಕರ ರಾಶಿ ಹೌದಲ್ಲ ಕೇಳಿದ್ರು. ಅರೆ ನಿಮ್ಗೆ ಗೊತ್ತಾಯ್ತು, ನನ್ನ ಜಾತಕ ಗೀತೆ ಏನು ಕೊಟ್ಟಿಲ್ಲ, ನಿಮ್ಗೆ ಯಾಕೆ ಗೊತ್ತಾಯ್ತು ಅಂತ ಕೇಳಿದ್ರು. ನೋಡು, ಅದು ಪ್ರತಿಯೊಬ್ಬನ ಮನುಷ್ಯನದೊಂದು ಅವನದೊಂದು ಬಿಲ್ಡಪ್ ಇರುತ್ತೆ. ಆ ಬಿಲ್ಡಪ್ ನಲ್ಲಿ ನಿನ್ನ ಬೆನ್ನು ಹಿಂದೆ ನೋಡುವಾಗ, ಅವ್ರು ಹಿಂದೆ ಕೂತಿದ್ರು, ಹಿಂದೆ ನೋಡುವಾಗ ನೀನು ಮಕರ ರಾಶಿಯವನು ಶ್ರವಣ ನಕ್ಷತ್ರವನು ಅಂತ ತಲೆಗೆ ಹೊಳಿತು ನೋಡು. ಅದ್ರಿಂದ ನಾನು ಕೇಳಿದೆ, ಇರ್ಬೇಕಾದ್ರೆ ನೀವು ಶ್ರವಣ ನಕ್ಷತ್ರ ಇರ್ಬೇಕು, ಕರೆಕ್ಟ್ ಅಲ್ಲ? ಹೌದು ಕರೆಕ್ಟ್ ಮಾವ ಅಂತ ಹೇಳಿದೆ. ಆಮೇಲೆ ಅದೇ ರೀತಿ ನಂಗೆ ಇನ್ನೊಮ್ಮೆ ಅವರು ಬೆಂಗಳೂರಿನಲ್ಲಿ ನೋಡಿದಾಗ ಅವ್ರದ್ದು ಯಾವಾಗಲೂ ವಾಸ ಇದ್ದದ್ದು ಟೂರಿಸ್ಟ್ ಹೋಟೆಲ್ನಲ್ಲಿ ಸಂಜೆ ಆಯ್ತು ಅಂದ್ರೆ ಸಾಕು, ಅವರ ಅಭಿಮಾನಿಗಳು ಸಾಲ್ ಕಟ್ಟಿ ಬರ್ತಾ ಇದ್ರು. ಪಟ್ಟಾಭಿ ಸರ್ ಬಂದಿರ್ಕಾರು, ವಾಂಗೋ ಬನ್ನಿ ಅವ್ರ ಹತ್ರ ಜಾತಕ ತೋರಿಸೋಣ, ಭವಿಷ್ಯ ಕೇಳೋಣ ಅಂತ ಹೇಳ್ಕೊಂಡು ಎಲ್ಲ ಫ್ರೀ ಮುಫತ್ತಾಗಿ ಮಾಡ್ತಾ ಇದ್ರು. ಇದೊಂದು ಅವ್ರಿಗೆ ಬಹಳ ಗೀಳಿತು. ಎಲ್ಲರೂ ಬಹಳ ಇಷ್ಟಪಡ್ತಿದ್ರು, ಮತ್ತೆ ಸರಿಯಾಗಿ ಹೇಳ್ತಿದ್ರು. ಎಲ್ಲಿವರೆಗೆ ಹೇಳಿದ್ರೆ ಅವರ ಕೊನೆ ಕ್ಷಣಗಳನ್ನು ಕೂಡ ಅವರು ಡೈರಿಯಲ್ಲಿ ಬರ್ದಿರ್ತಿದ್ರು. ಅದು ಉದಾಹರಣೆ ಪೇಪರಲ್ಲಿ ಕೂಡ ಬಂದಿತ್ತು. ಅದು ಕೂಡ ಅವರಿಗೆ ಹೇಳುವಷ್ಟು ಒಂದು ಶಕ್ತಿ ಅವರ ಹತ್ರ ಇತ್ತು. ಇದು ಅವರ ಇನ್ನೊಂದು ಅವರ ದೊಡ್ಡ ವ್ಯಕ್ತಿತ್ವ. ಅದೇ ರೀತಿ ಅವರದ್ದು ಇನ್ನೂ ಮತ್ತೊಂದು ಅಂತ ಹೇಳಿದ್ರೆ ದೈವಭಕ್ತಿ. ಬೆಳಿಗ್ಗೆ ಸ್ನಾನ ಮಾಡಿದ ಕೂಡಲೇ ಅವರು ಯಾವುದು ಲಲಿತಾ ಸಹಸ್ರನಾಮವಾಗ್ಲಿ ಅಥವಾ ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನಾಗ್ಲಿ ಸ್ಫುಟವಾಗಿ ನಿರರ್ಗಳವಾಗಿ ತಾಸುಗಟ್ಟಲೆ ಹೇಳ್ತಾ ಇದ್ರು. ಎಲ್ಲ ಮುಗಿದ ಮೇಲೆ ಶರ್ಟ್ ಪ್ಯಾಂಟ್ ಎಲ್ಲ ಧರಿಸಿ ಆರೋಪ ಪಟ್ಟಾಗಿ ಫಿಲ್ಮ್ ಡೈರೆಕ್ಟರ್. ಅಷ್ಟರೊಳಗೆ ಅಷ್ಟು ಕ್ರಮಬದ್ಧವಾಗಿ ಅವರು ಆ ಮಂತ್ರಗಳ ಸ್ಫಟನೆಯನ್ನು ಮಾಡ್ತಾ ಇದ್ರು. ಇದು ಕೂಡ ಪ್ರಾಯಶಃ ಅವರಿಗೆ ದೇವರ ದಯೆ ತುಂಬಾ ಇತ್ತು ಅಂತ ನನ್ನ ಅನಿಸಿಕೆ. ಹೀಗೆ ಅವರ ಹಲವಾರು ಮುಖವನ್ನು ನಾನು ಬಲ್ಲೆ. ಅವರು ಸಾಮಾನ್ಯವಾಗಿ ಎಲ್ಲಾ ದೊಡ್ಡ ಅವರ ಮನೆಯವರೆಲ್ಲ ಹೇಳಿದ್ದಾರೆ, ಸಾಧಾರಣ ಚಿತ್ರ ಜಗತ್ತಿನ ದೊಡ್ಡ ದೊಡ್ಡ ಅತ್ಯಂತ ಮಹಾರಥರಿಗೆಲ್ಲ ಆರೂರು ಪಟ್ಟಾಭಿ ಯಾರು ಅಂತ ಗೊತ್ತಿತ್ತು. ಅವರನ್ನು ಒಮ್ಮೆ ಅವ್ರ ಜೊತೆ ನಾನು ಸೈಂಟ್ ಮೇರಿಸ್ ಐಲ್ಯಾಂಡ್ಗೆ ಹೋಗಿದ್ದೆ. ಅಲ್ಲಿ ಅಂಬರೀಶ್ ಅಂಬಿಕಾ ಅವರದೆಲ್ಲ ಯಾವುದೋ ಸಿನಿಮಾ ಶೂಟಿಂಗ್ ಆಗ್ತಿತ್ತು. ಯಾವ್ದು ಸಿನಿಮಾ ಶೂಟಿಂಗ್ ಆಗ್ತಾ ಇತ್ತು. ಆಯ್ತಾ, ಅದು ಶೂಟಿಂಗ್ ಆಗ್ತಿರುವಾಗ ಅಂಬರೀಶ್ ಕರೆದ್ರು. ಅಂಬಿಕಾ ಬಾಯಲ್ಲಿ ಇದು ಯಾರು ಗೊತ್ತಾ, ದೊಡ್ಡ ಸಾರಿಗಳು, ದೊಡ್ಡ ಡೈರೆಕ್ಟರ್ ಬಾ ಅಂತ ಹೇಳಿ ಇಬ್ರು ಅವ್ರ ಕಾಲು ಮುಟ್ಟಿ ನಮಸ್ಕಾರ ಮಾಡಿದ್ರು. ಅದು ಅವರ ಮೇಲೆ ಒಂದು ರೀತಿಯ ಗುರುಭಕ್ತಿಯನ್ನು ತೋರಿಸಿದ್ರು. ಎಲ್ಲರಿಗೂ ಸಾಮಾನ್ಯವಾಗಿ ಚಿಕ್ಕವರಿಗೆಲ್ಲ ಅವ್ರ ಮೇಲೆ ಬಹಳ ಒಂದು ಭಕ್ತಿ ಕೂಡ ಇತ್ತು. ಅಷ್ಟನ್ನು ಅವರು ಇಷ್ಟು ಕಮಾಂಡರ್, ಆ ಕಮಾಂಡಿಂಗ್ ಪೊಸಿಷನ್ ಇದ್ರು. ಹೀಗಾಗಿ ನಮಗೆ ಅವರು ನಮ್ಮಲ್ಲಿಗೆ ಬರ್ತಾರೆ, ಅವರು ಸಂಸಾರ ಸಮೇತರಾಗಿ ಬರ್ತಿದ್ರು. ಸರೋಜಿನಿ ಆಂಟಿ ಕೂಡ ಬರ್ತಿದ್ರು, ಹಾಗೆ ಮಗಳು ವೀಣಾ ಕೂಡ ಬರ್ತಿದ್ರು, ಭಾಸ್ಕರ್ ಕೂಡ ಬರ್ತಿದ್ರು. ಎಲ್ಲ ಬಂದಾಗ ನಮ್ಗೆ ಇಲ್ಲಿ ಬಹಳ ಸಂತೋಷ ಆಗ್ತದೆ. ಅವರು ಒಂದು ಕಂಪನಿ ಅಷ್ಟು ಚೆನ್ನಾಗಿ ನಮ್ಗೆ 2-3 ದಿವಸ ಕಳೆದದ್ದೇ ಗೊತ್ತಾಗ್ತಾ ಇರಲಿಲ್ಲ. ಅಂದ್ರೆ ಅದೇ ರೀತಿ ನಮ್ಮ ಸರೋಜಿನಿ ಆಂಟಿ ವಿಷಯ ಹೇಳ್ಬೇಕಾದ್ರೆ, ಅವರು ಸಂಗೀತದಲ್ಲಿ ಅವ್ರು ಎತ್ತಿದ ಕೈ, ಎಷ್ಟು ಚೆನ್ನಾಗಿ ಹಾಡ್ತಿದ್ರು ಅಂದ್ರೆ ನನ್ಗೆ ಇನ್ನೂ ನೆನಪಾಗ್ತದೆ. ಹಳೆಯ ಕೆಲವು ಸಿನಿಮಾ ಪದ್ಯಾವಳಿಗಳಲ್ಲಿ ಸಂಗೀತ ಹಿನ್ನೆಲೆ ಹಾಡುಗಾರಿಕೆ ಜಿನ್ನಿ ಅಂತ ಕಡಿಮೆ ಗೊತ್ತೇ. ಜಿನ್ನಿ ಅಂದ್ರೆ ಸರೋಜಿನಿ ಅಂತ. ಈ ಸರೋಜಿನಿ ಪಟ್ಟಾಭಿ ಹೆಸರು ಚಿಕ್ಕದಾಗಿ ಜಿನ್ನಿ ಅಂತ ಕೂಡ ಬರ್ತಾ ಇತ್ತು. ಅವರು ಹಾಡಿದ ಕೆಲವು ಹಾಡುಗಳು ಈಗಲೂ ನೆನಪಾಗುತ್ತೆ.
ಓ ಲೀಲಾ ಶಶಿಕಲಾ ಮಾಲ ಓ ಚಂದ್ರಕಲಾ ಇಂಥದ್ದು ಪದ್ಯಗಳು ಹಲವಾರು ನಮಗೆ ಆಗಾಗ ನೆನಪಾಗ್ತಾ ಇರ್ತದೆ. ಆ ಕರಿಯಣಿ ಕಟ್ಟಂದಿ ಖಂಡಣಿಯಲ್ಲಿ ಪದ್ಯ ಹೇಳಿದ್ದಾರೆ. ಹಾಗೆ ಅವರು ಕೂಡ ಹಾಗೆ ಗಂಡನೊಟ್ಟಿಗೆ ಎಲ್ಲದಕ್ಕೂ ಸಾಥ್ ಕೊಡ್ತಾ ಇದ್ರು. ಹಾಸ್ಯದಲ್ಲಿ ಆಗಲಿ ಯಾವುದರಲ್ಲಾಗಲೂ ಗಂಡನ ಜೊತೆ ಒಂದು ಆದರ್ಶ ಗೃಹಿಣಿಯಾಗಿ ಬೆರೆದವರು. ಹೀಗೆ ಆರೂರು ಪಟ್ಟಾಭಿ ಅನ್ನೋರು ನಮ್ಮ ಒಂದು ಮನಸ್ಸಿನಲ್ಲಿ ಸ್ಥಿರ ಛಾಯೆಯಾಗಿ ಉಳಿಯೋರು ಅಂತ ಹೇಳಲಿಕ್ಕೆ ನಮಗಿಬ್ಬರಿಗೂ ನಮ್ಮ ಮನೆಯವರೆಲ್ಲರಿಗೂ ಬಹಳ ಸಂತೋಷ ಅನಿಸುತ್ತೆ. ಯಾರಿಂದ ನಮಗೆ ತುಂಬಾ ಒಳ್ಳೆಯದಾಗಿದೆಯೋ ಅವರನ್ನು ನಾವು ಬೆಳಿಗ್ಗೆ ಎದ್ದೊಡನೆ ನೆನೆಯುತ್ತೇವೆ, ಅವರನ್ನು ಪ್ರಾತಃ ಸ್ಮರಣೀಯರು ಎನ್ನುತ್ತೇವೆ. ನನ್ನ ಪಾಲಿಗೆ ಪಟ್ಟಾಭಿ ಅಂಕಲ್ ಅಂತ ಪ್ರಾತಃ ಸ್ಮರಣೀಯರು. ಜ್ಯೋತಿಷ್ಯದಲ್ಲಿ ಎತ್ತಿದ ಕೈಯಾಗಿದ್ದ ಅವರು ನನ್ನಲ್ಲಿ ಭರವಸೆ ತುಂಬಿದ್ದರು. ನನ್ನ ಮದುವೆಗೆ ಮೊದಲು ನಾನು ಪ್ರೇಮಿಕನೊಂದಿಗೆ ಮದ್ರಾಸ್ನಲ್ಲಿದ್ದೆ. ಆಗ ಒಮ್ಮೆ ಮಂಡವಳ್ಳಿಗೆ ಹೋಗಿದ್ದಾಗ ಪಟ್ಟಾಭಿ ಅಂಕಲ್ ನನ್ನ ಕೈ ನೋಡಿ ತುಂಬ ಒಳ್ಳೆಯ ಸಂಬಂಧ ಕೂಡಿ ಬರುತ್ತದೆ, 2 ಗಂಡು ಮಕ್ಕಳಾಗುತ್ತವೆ, ಅವರಿಗೂ ಒಳ್ಳೆಯದಾಗುತ್ತದೆ ಎಂದಿದ್ದರು. ದೇವರೇ ಅವರ ಬಾಯಿಂದ ಹಾಗೆ ನುಡಿಸಿರಬೇಕು, ಯಾಕೆಂದರೆ ಅವರು ಹೇಳಿದಂತೆಯೇ ಆಗಿದೆ. ನಾನೆಂದು ಸುಖವಾಗಿ ಇದ್ದೇನೆ. ಅದಕ್ಕಾಗಿ ನಾನು ನಿತ್ಯವೂ ಅವರನ್ನು ನೆನೆಯುತ್ತೇನೆ. ಮೇಡ್ ಫಾರ್ ಈಚ್ ಅದರ್ ಎಂಬಂತಿದ್ದ ಪಟ್ಟಾಭಿ ಅಂಕಲ್ ಮತ್ತು ಸರೋಜಿನಿ ಆಂಟಿ ಅವರ ಜೀವನ ಆಲೋಚನೆಯಂಥದ್ದು. ಅವರಿಬ್ಬರು ಪ್ರತಿಭಾವಂತರೇ. ಒಬ್ಬರು ಒಳ್ಳೆಯ ಹಾಡುಗಳನ್ನು ಬರೆಯಬಲ್ಲರಾದರೆ ಇನ್ನೊಬ್ಬರು ಅವರ ಹಾಡುಗಳನ್ನು ಮಧುರವಾಗಿ ಹಾಡಬಲ್ಲರು. ಅವರ ಆ ಸಾಮರ್ಥ್ಯ ನಮಗೆ ಗೊತ್ತಾಗುವುದು 60 ವರ್ಷಗಳ ಹಿಂದೆ ಲಲಿತಕ್ಕನ ಮದುವೆ ಸಂದರ್ಭದಲ್ಲಿ. ಮದುವೆಯ ಮುಂಚಿನ ದಿನ ಲಲಿತಕ್ಕನ ಕಲ್ಕೂರು ಭಾವನ ಧ್ಯಾನದಲ್ಲೇ ಮುಳುಗಿದ್ದಾರೆಂದು ಎಲ್ಲರೂ ಅವರಿಗೆ ತಮಾಷೆ ಮಾಡುತ್ತಿದ್ದರು. ಅದನ್ನು ಕೇಳಿಸಿಕೊಂಡ ಪಟ್ಟಾಭಿ ಅಂಕಲಿನ ಕವಿಹೃದಯದಿಂದ ಕುಂತಲೇ ನಿಂತಲ್ಲಿ ಅವನ ಧ್ಯಾನ ಎಂಬ ಪ್ರೇಮ ಗೀತೆಯನ್ನು ನೀಡಿಬಂತು. ಆಂಟಿ ಅದನ್ನು ಮರುದಿನ ಎಷ್ಟು ಚೆನ್ನಾಗಿ ಹಾಡಿದರೆಂದರೆ ಮದುವೆಗೆ ಬಂದವರಿಗೆ ಅದು ಸಂತೋಷವನ್ನು ಉಂಟು ಮಾಡಿದುದಷ್ಟೇ ಅಲ್ಲ, ಮುಂದದು ತುಂಬ ಜನಪ್ರಿಯವಾಯಿತು. ಪಟ್ಟಾಭಿ ಅಂಕಲ್ ಸಿನಿಮಾದ ಮೂಲಕವೂ ಸರೋಜಿನಿ ಆಂಟಿ ಸಂಗೀತದ ಮೂಲಕವೂ ಅನೇಕರಿಗೆ ಸಂತೋಷದ ಸಮಾರಾಧನೆಯನ್ನೇ ಮಾಡಿದವರು. ಅವರೊಡನೆ ಒಡನಾಡಿದ್ದೇನೆಂಬುದೇ ನನಗೊಂದು ಹೆಮ್ಮೆ. ಪಟ್ಟಾಭಿಯವರು ನನ್ನ ಹೆಂಡತಿ ರಜನಿಯ ಚಿಕ್ಕಪ್ಪ. 1980ರಲ್ಲಿ ನಮ್ಮ ಮದುವೆ ಸಮಾರಂಭದಲ್ಲಿ ರಜನಿ ಅವರನ್ನು ಪರಿಚಯಿಸುತ್ತಾ, ನೋಡಿ ಇವರು ಆರೂರು ಪಟ್ಟಾಭಿ ಅಂಕಲ್, ಫೇಮಸ್ ಫಿಲ್ಮ್ ಡೈರೆಕ್ಟರ್ ಎಂದಾಗ ಪಟ್ಟಾಭಿಯವರು ನಗುತ್ತಾ ನನ್ನ ಕೈಕುಲುಕಿದ್ದರು. ಅವರ ಬಗ್ಗೆ ಒಂದಷ್ಟು ವಿಚಾರಗಳನ್ನು ತಿಳಿದಿದ್ದ ನನಗೆ ಇನ್ನೊಂದಷ್ಟು ವಿಚಾರಗಳನ್ನು ತಿಳಿಯುವ ಒಂದು ಸದವಕಾಶ 1991ರಲ್ಲಿ ಒದಗಿ ಬಂತು. ಆ ವರ್ಷ ಕರ್ನಾಟಕ ಸರ್ಕಾರದವರು ಕೊಡುವ ಪುಟ್ಟಣ್ಣ ಕಣಗಾಲ್ ಪ್ರಶಸ್ತಿಗೆ ಅವರಿಗಿಂತ ಕಿರಿಯವನು ಅನನುಭವಿಯೂ ಆದ ಒಬ್ಬನ ಹೆಸರು ತುಂಬ ಕೇಳಿಬರುತ್ತಿತ್ತು. ಆರೂರು ಪಟ್ಟಾಭಿಯವರೇ ಆ ಪ್ರಶಸ್ತಿಗೆ ತುಂಬ ಅರ್ಹರೆನಿಸಿದ ನನಗೆ ಅವರ ಬಗ್ಗೆ ಒಂದಷ್ಟು ವಿಚಾರಗಳನ್ನು ಕಲೆ ಹಾಕಿ ಖ್ಯಾತ ರೂಪತಾರ ಸಿನಿಮಾ ಮಾಸಿಕದ ಸಂಪಾದಕರಾಗಿದ್ದ ಪಿ ಸುರೇಶ್ ಮಲ್ಯರ ಗಮನಕ್ಕೆ ತರಬೇಕೆಂತನಿಸಿತು. ಹಾಗೆಯೇ ಮಾಡಿದೆ. ಸುರೇಶ್ ಮಲ್ಯರು ಅವರ ಬಗ್ಗೆ ರೂಪತಾರದಲ್ಲಿ ಒಂದು ಲೇಖನವನ್ನು ಪ್ರಕಟಿಸಿ ಸರಕಾರವನ್ನು ಪ್ರಶಸ್ತಿಗಾಗಿ ಆಗ್ರಹಿಸಿದರೂ ಕೂಡ, ಆದರೆ ರಾಜಕೀಯ ಕೈವಾಡಗಳಿಂದಾಗಿ ಅವರಿಗೆ ಪ್ರಶಸ್ತಿ ಸಿಗದೇ ಹೋಯಿತು. ಆದರೂ ಅವರ ಬಗ್ಗೆ ಕಲೆ ಹಾಕಿದ ಮಾಹಿತಿಗಳಿಂದಾಗಿ ಅವರ ಕಲಾ ತಪಸ್ಸಿನ ವಿಶ್ವರೂಪ ದರ್ಶನವೇ ನನಗಾಯಿತೆನ್ನಬೇಕು. ಕನ್ನಡ ಚಿತ್ರರಂಗದಲ್ಲಿ ಅನೇಕ ಹೊಸ ದಾಖಲೆಗಳನ್ನು ಸ್ಥಾಪಿಸಿ ಅನೇಕ ಹೊಸ ಕಲಾವಿದರನ್ನು ಬೆಳೆಸಿದ ಹೆಚ್ಚುಗಾರಿಕೆ ಆರೂರು ಪಟ್ಟಾಭಿಯವರದು. ಕಲಾ ಸೇವೆಯನ್ನೇ ಪರಮೋತ್ಕೃಷ್ಟವಾಗಿ ಪೂಜೆಯಂತೆ ಮಾಡಿದ ಅವರು ಎಂದೂ ಪ್ರಚಾರ ಪ್ರಿಯರಾಗಿರಲಿಲ್ಲ. ಎಲೆಮರೆಯಲ್ಲಿರುವ ಹೂವಿನಂತೆ ಸೌರಭವನ್ನು ಸೂಸುವುದರಲ್ಲೇ ಸಾರ್ಥಕ್ಯವನ್ನ ಅರಿಸುವ ಆ ಹೂವಿನಂತೆ ಕಲಾ ಸೇವೆಯನ್ನು ಗೈಯುವುದರಲ್ಲೇ ಸಾರ್ಥಕ್ಯವನ್ನು ಅರಿಸಿದ ಕಲಾ ರಶಿಯವರು. ಅವರ ಬಾಳಿನ ಸಂಗಾತಿಯಾಗಿ ಅವರ ಸಿನಿಮಾಗಳಲ್ಲಂತೇನೋ ಅವರ ಬಾಳಿನಲ್ಲೇ ಮಾಧುರ್ಯವನ್ನು ತುಂಬಿದವರು
ಸರೋಜಿನಿ ಪಟ್ಟಾಭಿಯವರು. ಆರೂರು ಪಟ್ಟಾಭಿಯವರ ಕಲಾ ಸೇವೆಯ ಹಿರಿಮೆಗೆ ಮಣಿಯುತ್ತಾ ಅವರ ಮಧುರ ಸ್ಮರಣೆಯೇ ನಮ್ಮೆಲ್ಲರಿಗೂ ಸ್ಫೂರ್ತಿಯ ಚಿಲುಮೆಯಾಗಲೆಂದು ಹೃತ್ಪೂರ್ವಕವಾಗಿ ಹಾರೈಸುತ್ತೇನೆ. ಹಲೋ ಫ್ರೆಂಡ್ಸ್, ಆ್ಯಂಡ್ ಈ ವಿಡಿಯೋನ ನಾನು ಇಲ್ಲಿಗೆ ಇವಾಗ ಎಂಡ್ ಮಾಡ್ತೀನಿ. ಯಾಕೆಂದರೆ ಇವರ ಬಗ್ಗೆ ತಿಳ್ಕೊಳ್ಬೇಕಾಗಿರೋಂಥ ಇನ್ಫಾರ್ಮೇಷನ್ ಇನ್ನೂ ತುಂಬಾ ಇದೆ. ನಾನು ಈ ವಿಡಿಯೋನ ಈ ಸೆಗ್ಮೆಂಟನ್ನು ಶುರು ಮಾಡಬೇಕಾದ್ರೆ ಓಕೆ ಈ ವಿಡಿಯೋ ಒಂದು ವಿಡಿಯೋಲ್ಲಿ ಮುಗಿಬೋದು ಅಂತ ಅಂದ್ಕೊಂಡಿದ್ದೆ. ಬಟ್ ನನಗೆ ಬಂದಂಥ ರೆಸ್ಪಾನ್ಸ್ ಇರ್ಬೋದು, ನನಗೆ ಬಂದಂಥ ಅವರ ಇನ್ಫಾರ್ಮೇಷನ್ ಇರ್ಬೋದು, ಆ ಎಕ್ಸ್ಪೀರಿಯನ್ಸಸ್ಗಳನ್ನ ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ತುಂಬಾ ಇದೆ. ಸೊ ಒಂದು ವಿಡಿಯೋಲಿ ಆಗಲ್ಲ, ಇದನ್ನು ಪಾರ್ಟ್ 2 ಅಂತ ಹೇಳಿ ಇನ್ನೂ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಇದು ಈಗ ಆಲ್ರೆಡಿ ನಿಮಗೆ ಇವ್ರ ಬಗ್ಗೆ ಗೊತ್ತಾಗಿರ್ಬೋದು, ಎಂಥ ದೊಡ್ಡ ಲೆಜೆಂಡ್ ಅಂತ ಹೇಳಿ. ಇಟ್ಸ್ ಅ ಗ್ರೇಟ್ ಕಪಲ್. ಸೊ ಒಬ್ಬರು ಡೈರೆಕ್ಟರು, ಒಬ್ಬರು ಸಿಂಗರು, ಒಂಥರ ಜುಗಲ್ಬಂಡಿ ಸೂಪರ್ ಆಗಿತ್ತು. ಸೊ ಅವರ ಎಕ್ಸ್ಪೀರಿಯನ್ಸಸ್ ಏನಿದೆ, ಮತ್ತು ಇನ್ನು ನೆಕ್ಸ್ಟ್ ವಿಡಿಯೋನಲ್ಲಿ ಅವರ ಒಂದು ಸ್ಟಾರ್ಟ್ ಆದಮೇಲೆ ಒಂದು ಎಂಡ್ ಅಂತ ಇದ್ದೇ ಇರುತ್ತೆ. ಎಂಡ್ ಆಫ್ ದ ಜರ್ನಿನೂ ಯಾವ ರೀತಿ ಆಯಿತು, ಏನು ಯಾವ ಥರ ಇತ್ತು ಪರಿಸ್ಥಿತಿ ಅನ್ನೋದನ್ನು ನಿಮಗೆ ನೆಕ್ಸ್ಟ್ ವಿಡಿಯೋನಲ್ಲಿ ಗೊತ್ತಾಗುತ್ತೆ. ಸೊ ಅಲ್ಲಿ ತನಕ ನೀವು ಒಂದು ಚೂರು ವೆಯ್ಟ್ ಮಾಡಿ. ಆಮೇಲೆ ಎಸ್, ಪಾರ್ಟ್ 2ನಲ್ಲಿ ಸದ್ಯದಲ್ಲೇ ಬರ್ತೀನಿ. ಆ್ಯಂಡ್ ವೆಲ್, ಅಂಟಿಲ್ ನೆಕ್ಸ್ಟ್ ವಿಡಿಯೋ, ಸೈನಿಂಗ್ ಆಫ್. ದಿಸ್ ಇಸ್ ನಿತಿನ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಅಲ್ಲೇ ಒಂದು ರೆಡ್ ಬಟನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿ. ಮತ್ತು ಅದರ ಪಕ್ಕದಲ್ಲಿ ಒಂದು ಪುಟ್ಟ ಗಂಟೆ ಇರುತ್ತೆ, ಅದನ್ನು ಪ್ರೆಸ್ ಮಾಡಿದ್ರೆ ನಿಮಗೆ ನೆಕ್ಸ್ಟ್ ವಿಡಿಯೋ ಬಂದಾಗ ಕೂಡಲೇ ನಿಮಗೆ ಗೊತ್ತಾಗುತ್ತೆ. ಸೊ ಅಂಟಿಲ್ ನೆಕ್ಸ್ಟ್ ವಿಡಿಯೋ, ಸೈನಿಂಗ್ ಆಫ್ to all my lovely people. Thank you for watching and thank you for your support. Love you. ತುಳು ಚಿತ್ರರಂಗದ ಇನ್ನಷ್ಟು ಮಾಹಿತಿಯನ್ನು ಹೊತ್ತುಕೊಂಡು ನಾನು ಗಣರಾಜ್ ಇನ್ನು ಮುಂದಿನ ಸಂಚಿಕೆಯಲ್ಲಿ ಬರ್ತೇನೆ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೂ ನಮ್ಮ ಸಿನಿಲೋಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.